ಎಲ್ಲ ಮುಗಿದ ಮೇಲೆ ಎಲ್ಲೋ ಆಗದಂತ ತಿಳ್ಕೊಂಡು. ಮೋಕ್ಷ ಇದರ ಅರ್ಥ ದುಃಖವಿಲ್ಲದ ಸ್ಥಿತಿ ಅಷ್ಟೇ, ದುಃಖ ಇರಲಾರ್ದಂಗೆ ಇರೋದು. ಆನಂದವೇ ಮೋಕ್ಷ. ಆನಂದ ಇದ್ದಿ ಅಂದ್ರೆ ಅದೇ ಮೋಕ್ಷದ ಸ್ಥಿತಿ ಅಷ್ಟೇ. ಅದಕ್ಕೆ ದುಃಖ ಯಾಕಾತು ಅಂದ್ರೆ ಬಯಸ್ತೀವಲ್ಲ, ಅದಕ್ಕೆ ದುಃಖ ಆಗೈತಿ. ಏನೋ ಬಯಸ್ತೀವಲ್ಲ, ದುಃಖ ಆಗ್ತೈತಿ. ದುಃಖ ಯಾಕಾತ ಮನುಷ್ಯಾಗಂದ್ರೆ ಏನೋ ಬಯಸ್ತೀವಿ ನಾವು, ಅದಕ್ಕೆ ದುಃಖ ಆಗ್ತೈತಿ. ಮತ್ತು ನೀವು ಅನ್ಬೋದು, ಮತ್ತು ಬಯಸಲಿಲ್ಲ ಅಂದ್ರೆ ಜೀವನ ನಡೀತೈತೆ ಏನ್ರಿ ಗುರುಗಳ? ಬಯಸಿದ್ರೆ ದುಃಖ ಐತೆ ಅಂತ ನೀವು ಅಂತೀರಲ್ಲ, ಬಯಸದೇ ಇದ್ದರೆ ಜೀವನ ನಡೀತೈತೇನು? ಈಗ ಒಬ್ಬ ವಿದ್ಯಾರ್ಥಿ ಅದಾನ, ಓದ್ತಾನವ ಪಾಪ ಕಷ್ಟಪಟ್ಟು, ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಬಯಸಬಾರ್ದೇನು? ಒಬ್ಬ ಯುವಕ ಅದಾನ, ವ್ಯಾಪಾರ ಮಾಡ್ತಾನೆ, ನಾನು ಲಾಭ ತೆಗಿಬೇಕು ಅಂತ ಬಯಸಬಾರ್ದೇನು? ಒಬ್ಬ ಓದು ಹುಡುಗದ, ನಾನು IAS ಮಾಡಬೇಕು, UPSC ಕೋಚಿಂಗ್ ತಗೊಂಡು ಪಾಸ್ ಆಗಬೇಕು ಅಂತಾನೆ. ಅಲ್ಲ, ಬಯಸೋದು ತಪ್ಪೈತೇನು? ಬಯಸೋದು ತಪ್ಪಲ್ಲ. ಯಾಕೆ ಬಯಸಬಾರ್ದ ಅಂದರು ಅಂದ್ರೆ, ಬಯಸಿದ್ದು ತಪ್ಪಲ್ಲ, ನಾನು ಬಯಸಿದ್ದೆಲ್ಲ ಈಡೇರ್ತೈತೆ ಅನ್ನೋದು ತಪ್ಪು ಈ ಜಗತ್ತಿನೊಳಗೆ. ಅದರಿಂದ ದುಃಖ ಆಗೈತಿ. ಬಯಸೋದು ತಪ್ಪಲ್ಲ, ಬಯಸಿದ್ದೆಲ್ಲ ಈಡೇರ್ಬೇಕಂತೀವಲ್ಲ, ಅದು ತಪ್ಪು. ಈ ಜಗತ್ತಿನೊಳಗೆ ನಾವೇನು ಬಯಸೀವಿ, ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾ ಬಯಸ್ದಂಗಿಲ್ಲ. ಇದು ಜಗತ್ತಿನ ವಿಪರ್ಯಾಸ. ಇದು ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾ ಬಯಸ್ದಂಗಿಲ್ಲ. ಇದು ವಿಪರ್ಯಾಸ. ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ನಡೆಯುವುದಿಲ್ಲ ಈ ಜಗತ್ತಿನೊಳಗೆ. ಜಗತ್ತು ಹೆಂಗಿರ್ತೈತಿ ಹಂಗೆ ನಾವು ಒಪ್ಕೊಂಡು ಬದುಕುವುದನ್ನು ಕಲಿಬೇಕಿಲ್ಲ ಅಷ್ಟೆ. ಈ ಜಗತ್ತೈತಲ್ಲ, ಇದು ಎಷ್ಟು ಕೋಟಿ ಜನ ಅದೀವಿ ನಾವಿಲ್ಲಿ. ಇಷ್ಟು ಕೋಟಿ ಜನ ನಾ ಅನ್ಕೊಂಡಂಗೆ, ನಾ ಅಂದಾಗ ಮಳೆ ಬರಬೇಕು, ನಾ ಅಂದಾಗ ಮಳೆ ಹೋಗ್ಬೇಕು. ಈಗ ನಾ ಅಂತೀನಿ, ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟೇ ಮಳೆ ಆಗ್ಬೇಕಂತ ನಾ ಅಂದೆ ಅಂದ್ರೆ ಅದು ಮೋಡ್ ಅಂತೈತಿ. ನಿಮಗೂ ತಲೆ ಕೆಟ್ಟೈತೆ ಅಂದ್ರೆ ನಮಗೇನ್ರ ತಲೆ ಕೆಟ್ಟೈತೇನ ಅಂತೈತದು. ನಾವು ಅನ್ಕೊಂಡಂಗೆ ಗಾಳಿ ಬೀಸಬೇಕು, ನಾವು ಅನ್ಕೊಂಡಂಗೆ ಹೊಳಿ ಹರಿಬೇಕು, ನಾವು ಅನ್ಕೊಂಡಂಗೆ ಬೆಳೆ ಬರ್ಬೇಕು. ಇದು ಯಾವುದೂ ನಡೆಯೋದಿಲ್ಲ ಇಲ್ಲಿ. ಈಗೊಂದು ಗಿಡ ಐತಿ, ಈ ಗಿಡದಾಗಿನ ಒಂದು ಸಣ್ಣ ಎಲೆ, ನಾ ಅಳಿಗಾಡ್ದಾಗ ಗಿಡ ಅಳಿಗಾಡ್ಬೇಕು, ನಾ ಸುಮ್ಮನಿದ್ದಾಗ ಗಿಡ ಸುಮ್ಮನೆ ಇರ್ಬೇಕಂದ್ರೆ ನಡೀತೈತೇನು? ನಡೆಯುವುದಿಲ್ಲ. ಗಿಡ ಅಳಿಗಾಡ್ದಾಗ ಎಲೆ ಅಳಿಗಾಡಬೇಕು, ಗಿಡ ಸುಮ್ಮನಿದ್ದಾಗ ಎಲೆ ಸುಮ್ಮನೆ ಇರ್ಬೇಕಾಗ್ತೈತಿ. ಹಂಗೆ ಈ ಜಗತ್ತನ್ನೋದೊಂದು ದೇವನ ವೃಕ್ಷ. ಆ ವೃಕ್ಷದಲ್ಲಿ ನಾನೊಂದು ಬರೀ ಎಲೆ. ಅದು ದೇವ ಯಾವಾಗ ಆರ್ಡರ್ ಮಾಡ್ತಾನೆ ಅವಾಗ ನಾ ಅಳಿಗಾಡಬೇಕು, ಸುಮ್ಮನೆ ಇರುವಂದಾಗ ಸುಮ್ಮನೆ ಇರಬೇಕು, ತಿಳ್ಕೊಂಡಿರಬೇಕು. ಈ ಅನಂತ ವೃಕ್ಷದ ಒಂದು ಸಣ್ಣ ಎಲೆ ಅಷ್ಟೇ ನಾನು ವೃಕ್ಷವಲ್ಲ ಅನ್ನುವ ಸತ್ಯದ ಜ್ಞಾನ ಮನುಷ್ಯನಿಗಿರಬೇಕಷ್ಟೆ. ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ಆಗೋದಿಲ್ಲ. ನಾವು ಬಯಸೋದು ತಪ್ಪಲ್ಲ, ಆದರೆ ಬಯಸಿದ್ದೆಲ್ಲ ಸಿಗತೈತಿ ಅಂತ ಸಾಧ್ಯ ಐತೇನು? ಈಗ ತಂದೆ ತಾಯಿ ಇರ್ತಾರೆ, ಅವ್ರಿಗೊಂದು ಅಪೇಕ್ಷೆ ಇರ್ತೈತಿ, ನನ್ನ ಮಕ್ಕಳು ಮುಂದೆ ಭಾಳ ದುಡ್ದು ಹಾಕ್ತಾರೆ ನನಗಂತ. ಈಗ ಸಣ್ಣ ಹುಡುಗರು ಇರ್ತಾವೆ ನೋಡ್ರಿ, ಸಣ್ಣ ಹುಡುಗರಿದ್ದಾಗ ಅವು ಅಂಬೆಗಾಲು ಇಟ್ಕೊಂಡು ಅಪ್ಪನ ಎದಿ ಮ್ಯಾಲ ಹಿಂಗೆ ಅಂಬೆಗಾಲು ಇಟ್ಕೊಂಡು ಬರ್ತಿರ್ತಾರೆ. ಅಪ್ಪ ವಿಡಿಯೋ ಮಾಡ್ತಿರ್ತಾನೆ. ವಿಡಿಯೋ ಮಾಡಿ ಅವ್ರ ಫ್ರೆಂಡ್ಸ್ಗೆಲ್ಲ ವ್ಯಾಟ್ಸಪ್ನಾಗ ಹಾಕ್ತಾನೆ, ನಮ್ಮ ಚಿನ್ನನ ವಿಡಿಯೋ ನೋಡ್ರಿ ಅಂತ. ಮುಂದೆ ದೊಡ್ಡವಕ್ಕನ್, ದೊಡ್ಡವಾಗಿ ಆಸ್ತಿ ಬರೆದು ಕೊಡ್ತಿಲ್ಲ ಅಂತ ಎದಿ ಮೇಲೆ ಕಾಲು ಕೊಡ್ತಾನೆ. ಮತ್ತು ಅವಾಗೂ ವಿಡಿಯೋ ಮಾಡಿ ನಮ್ಮ ಚಿನ್ನನ ವಿಡಿಯೋ ಅಂತ ಹಾಕ್ಬೇಕು ನೋಡಿ. ಹೋಗಿ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ತೀಯಪ್ಪ? ಅವಾಗ ಚಿನ್ನನ ವಿಡಿಯೋ ವೈರಲ್ ಅವಾಗ ವಿಡಿಯೋ ಮಾಡೋದ್ರಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಇವು ಮಕ್ಕಳಲ್ರಿ ಒಲೆ ನೆಕ್ಕಳಿವು ಅಂತ. ಅಂದ್ರೆ ನಾ ಬಯಸ್ದಂಗೆ ನಡೆಯೋದಿಲ್ಲ ಇಲ್ಲೆಲ್ಲ. ಈಗ ಹತ್ತಿರ್ತಾಳ, ಸೊಸಿ ಬಂದು ಕೂಡಲೇ ಬಿಸೇದು ಮಾಡಿ ಹಾಕ್ತಾಳಂತ ಆಕಿಗೆ ಅಪೇಕ್ಷೆ ಇರ್ತೈತಿ. ಹಂಗೆ ನಡೀತೈತೇನೆ ಎಲ್ಲರ ಮನ್ಯಾಗ ಹೇಳ್ರಿ ನೀವು. ಆಕಿ ಹೊಸದಾಗಿ ಮದುವೆ ಆದ ಕೂಡಲೇ ಸೊಸಿ ಬಂದ್ಲು, ನಿನಗೆ ಇಡ್ಲಿ ಮಾಡಕ್ಕೆ ಬರ್ತಾನೆ? ಇಡ್ಲಿ ಬರ್ತಾನಂತ ಬರ್ತೈತಿ. ದೋಸೆ ಬರ್ತೈತಿ, ಹೋಳಿಗೆ ಬರ್ತೈತಿ, ರೊಟ್ಟಿ ಪಲ್ಯ ಬರ್ತೈತಿ. ಅವಾಗ ಹತ್ತಂದ್ಲಿ, ಇದೆಲ್ಲ ಬರ್ತೈತೆ ನಿನಗೆ? ಇದು ಎಲ್ಲ ಬರ್ತೈತಿ. ಹೋಟೆಲ್ನಾಗ ಆರ್ಡರ್ ಕೊಟ್ಟು ಇದಕ್ಕಿಂತ ಜಾಸ್ತಿನೇ ಬರ್ತೈತೆ ಅಂದ್ರೆ ಅಪೇಕ್ಷೆ ಐತಿ, ಆದರೆ ಈಡೇರ್ತಾವನ್ನೆಲ್ಲರೂ. ಅದಕ್ಕೆ ಗೊತ್ತಿರಬೇಕು, ಬಯಸಬಾರ್ದಂತಲ್ಲ, ಬಯಸಿದ್ದೆಲ್ಲ ಸಿಗುವುದಿಲ್ಲ. ಮತ್ತು ಸಿಕ್ಕಿದ್ದೆಲ್ಲ ಸದಾ ಸುಖ ಕೊಡ್ತೈತೆ ಅಂತನೂ ಇಲ್ಲ ಈ ಜಗತ್ತಿನಲ್ಲಿ. ಇದು ತಿಳ್ಕೊಂಡಿರ್ಬೇಕು ಮನುಷ್ಯ. ನಮಗೇನು ಸಿಕ್ಕೈತಿ ಅದು ಸದಾ ಸುಖ ಕೊಡ್ತೈತೆ ಅಂತಿಲ್ಲ. ಈ ಜಗತ್ತಿನ ನಿಯಮ ಏನೈತಿ ಅಂದ್ರೆ, ನಿನಗೆ ಯಾವುದು ಈಗ ಸುಖ ಕೊಟ್ಟೈತಿ ಒಂದು ದಿವಸ ದುಃಖ ಕೊಟ್ಟು ಹೋಗ್ತೈತೆ. ಅದು ನಿನಗೇನು ದಕ್ಕೈತಿಲ್ಲ ಅದು ಯಾವಾಗಲೂ ಸುಖ ಕೊಡ್ತೈತೆ ಅಂತಿಲ್ಲ. ಈಗ ನಿನಗೊಂದು 10 ಹೋಳಿಗೆ ಉಂಡ್ರೆ ಭಾರಿ ಸುಖ ಆಗತ್ತಂತ ನಿಮಗಿದ್ರೆ
10 ಹೋಳಿಗೆ Please subscribe, like, and share.